ಧರ್ಮಪಥದ ಧೀರ ಶ್ರೀರಾಮನಿಗಾಗಿ ಈ ರಾಮಚಂದ್ರ ಮಹಾಸಂಕಲ್ಪ ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಸೃಷ್ಟಿಯಾಗಿತ್ತು ಇತಿಹಾಸ. ಅಯೋಧ್ಯೆಯಲ್ಲಿ ರಾಮನಲ್ಲ, ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮ. ಒಂದೇ ದಿನ ಎರಡು ಮಹಾಪುಣ್ಯ ಕ್ಷೇತ್ರಗಳು, ಒಬ್ಬನೇ ರಾಮ. ಇದೇ ಹೊತ್ತಿನ ವಿಶೇಷ. ಅಯೋಧ್ಯ ಟು ಅಂಜನಾದ್ರಿ. ನಾನು ವನಿತಾ. ಒಂದು ಕಡೆ ಉತ್ತರ ಭಾರತದ ಅಯೋಧ್ಯೆ, ಇನ್ನೊಂದು ಕಡೆ ದಕ್ಷಿಣದ ಹನುಮನ ಜನ್ಮಭೂಮಿ ಕಿಷ್ಕಿಂಧೆಯ ಅಂಜನಾದ್ರಿ ಬೆಟ್ಟ. ದೇಶದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಅಪರೂಪದ ದಿನ ಅದು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದ ಅದೇ ಪುಣ್ಯ ಮುಹೂರ್ತದಲ್ಲಿ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಪವಿತ್ರ ಅಂಜನಾದ್ರಿ ಬೆಟ್ಟದಲ್ಲೂ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಗೊಂಡಿತು. ಅದಕ್ಕೆ ಕಾರಣ ಅಶ್ವವೇಗ ನ್ಯೂಸ್ನ ಮುಖ್ಯಸ್ಥ ರಾಮಚಂದ್ರ ಆರ್ ಆನವೇರಿರವರು. ಸಂಕಲ್ಪ ತೊಟ್ಟರೆ ಸಾಲದು, ಅದನ್ನ ಈಡೇರಿಸುವ ಛಲ ಇರಬೇಕು ಎಂದು ಭಕ್ತಿ ಮತ್ತು ಶ್ರದ್ಧಾ ಕೇಂದ್ರ ಆಗಿರುವ ಅಂಜನಾದ್ರಿ ಬೆಟ್ಟದ ಮೇಲೆ ಪ್ರಭು ಶ್ರೀರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಇಂದಿಗೆ 2 ವರ್ಷ. ಹಲವು ಅಡೆತಡೆಗಳ ನಡುವೆಯೂ ತಮ್ಮ ಕನಸನ್ನು ನನಸು ಮಾಡಿಕೊಂಡಿದ್ದು ಹೇಗೆ ಅನ್ನೋದನ್ನ ಇವತ್ತಿನ ಸ್ಪೆಷಲ್ ಸ್ಟೋರಿನಲ್ಲಿ ನೋಡೋಣ ಬನ್ನಿ. ಧರ್ಮಪಥದ ಧೀರ ಶ್ರೀರಾಮನಿಗಾಗಿ ಈ ರಾಮಚಂದ್ರ ಮಹಾಸಂಕಲ್ಪ. ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಸೃಷ್ಟಿಯಾಗಿತ್ತು ಇತಿಹಾಸ. ಅಯೋಧ್ಯೆಯಲ್ಲಿ ರಾಮನಲ್ಲ, ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮ. ಒಂದೇ ದಿನ ಎರಡು ಮಹಾ ಪುಣ್ಯಕ್ಷೇತ್ರಗಳು, ಒಬ್ಬನೇ ರಾಮ. ಹೌದು ವೀಕ್ಷಕರೇ, ಇತಿಹಾಸ ಸೃಷ್ಟಿಯಾಗೋದು ಕೇವಲ ಆಕಸ್ಮಿಕಗಳಿಂದಲ್ಲ, ಬದಲಿಗೆ ಅಪಾರವಾದ ಭಕ್ತಿ ಮತ್ತು ದೃಢ ಸಂಕಲ್ಪದಿಂದ. ಒಂದು ಕಡೆ ಉತ್ತರ ಭಾರತದ ಅಯೋಧ್ಯೆಯಲ್ಲಿ ಶತಮಾನಗಳ ಕನಸು ನನಸಾಯಿತು. ಇತ್ತ ನಮ್ಮ ದಕ್ಷಿಣದ ಕಿಷ್ಕಿಂಧೆ ಎಂದೇ ಪ್ರಸಿದ್ಧ ಹೊಂದಿರುವ ಅಂಜನಾದ್ರಿ ಬೆಟ್ಟದಲ್ಲಿ ಮತ್ತೊಂದು ಅದ್ಭುತ ನಡೆಯಿತು. ಹನುಮನ ಜನ್ಮಸ್ಥಳದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ನೆರವೇರಿತ್ತು. ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದೇ ಅಂಜನಾದ್ರಿಯ ಶಿಖರದಲ್ಲಿ ಶ್ರೀರಾಮಚಂದ್ರನ ಮೂರ್ತಿ ಸ್ಥಾಪನೆಯಾಗಿತ್ತು. ಇದು ಕಾಕತಾಳೀಯವಲ್ಲ, ಬದಲಿಗೆ ಅದು ರಾಮ ಭಕ್ತರ ಅಚಲ ನಿಷ್ಠೆಯ ಫಲದಿಂದ ಆಗಿತ್ತು. ಅದರ ಹಿಂದೆ ಇದ್ದದ್ದು ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ನ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರಿರವರು. ಈ ವ್ಯಕ್ತಿಯ ಸಂಕಲ್ಪ ಇಡೀ ನಾಡಿನ ಗಮನ ಸೆಳೆಯುವಂತೆ ಮಾಡಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಎಂಬುದು ಕೋಟ್ಯಾಂತರ ಭಾರತೀಯರ ಆಸೆಯಾಗಿತ್ತು. ಆದರೆ ಹನುಮ ಹುಟ್ಟಿದ ಮಣ್ಣಿನಲ್ಲಿ ರಾಮನನ್ನು ನೆಲೆಗೊಳಿಸಬೇಕು ಎಂಬುದು ರಾಮಚಂದ್ರ ಆನವೇರಿ ಅವರ ದಶಕಗಳ ಕನಸಾಗಿತ್ತು. ಎಸ್ ವೀಕ್ಷಕರೇ, ಅಯೋಧ್ಯೆಗೆ ಮತ್ತೆ ಶ್ರೀರಾಮನ ಆಗಮನಕ್ಕೆ ಶತಮಾನಗಳೇ ಕಾಯಬೇಕಾಯಿತು. ಅಷ್ಟು ಮಾತ್ರವಲ್ಲ, ಕೋಟ್ಯಾಂತರ ಭಕ್ತರ ದಶಕಗಳ ಕಣ್ಣೀರು ಕೊನೆಗೂ ವ್ಯರ್ಥ ಆಗಲೇ ಇಲ್ಲ. ಅಯೋಧ್ಯೆಯ ಮಣ್ಣಿನಲ್ಲಿ ಧರ್ಮದ ವಿಜಯವಾಗಿದೆ. ತ್ರೇತಾಯುಗದ ಮರ್ಯಾದ ಪುರುಷೋತ್ತಮ ತನ್ನ ಭವ್ಯ ಮಂದಿರದಲ್ಲಿ ಬಾಲರಾಮನಾಗಿ ವಿರಾಜಮಾನನಾಗಿದ್ದಾನೆ. ಶ್ರೀರಾಮನವಮಿಯ ಪ್ರಯುಕ್ತ ಇಡೀ ಜಗತ್ತೇ ಅಯೋಧ್ಯೆಯತ್ತ ಮುಖ ಮಾಡಿರುವ ಈ ಹೊತ್ತಿನಲ್ಲಿ ನಮ್ಮದೇ ರಾಜ್ಯದಲ್ಲಿ ಹನುಮನ ಜನ್ಮಸ್ಥಳ ಆಗಿರುವ ಅಂಜನಾದ್ರಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀರಾಮನನ್ನು ಸಹ ದರ್ಶಿಸಿಕೊಳ್ಳಬೇಕಿದೆ.
ಇದು ನಿನ್ನೆ ಮೊನ್ನೆಯ ಹೋರಾಟವಲ್ಲ, ಬರೋಬ್ಬರಿ 500 ವರ್ಷಗಳ ನಿರಂತರ ಸಂಘರ್ಷ. 1528ರಲ್ಲಿ ಬಾಬರ್ನ ಆಜ್ಞೆಯಂತೆ ಮಂದಿರ ಧ್ವಂಸ ಆದಾಗಲಿನಿಂದ ಹಿಡಿದು 1990ರ ಕರಸೇವಕರ ಬಲಿದಾನದವರೆಗೆ ಪ್ರತಿ ಹೆಜ್ಜೆಯಲ್ಲೂ ರಾಮಭಕ್ತರ ಅಚಲ ನಿಷ್ಠೆ ಪರೀಕ್ಷೆಗೊಳಗಾಗ್ತಿತ್ತು. ಅಂದು ಸರಾಯು ನದಿ ಸಾಕ್ಷಿಯಾದದ್ದು ಕೇವಲ ಪೂಜೆಗಲ್ಲ, ಬದಲಿಗೆ ತನ್ನ ಆರಾಧ್ಯ ದೈವಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ಸಾವಿರಾರು ಭಕ್ತರ ಶೌರ್ಯಕ್ಕೆ ಆಗಿತ್ತು. ನ್ಯಾಯಾಲಯದ ಕಟಕಟೆಯಲ್ಲಿ ದಶಕಗಳ ಕಾಲ ನಡೆದ ಕಾನೂನು ಸಮರ, ಪುರಾತತ್ವ ಇಲಾಖೆಯ ಪುರಾವೆಗಳು, ಇತಿಹಾಸಕಾರರ ವಾದ ಪ್ರತಿವಾದಗಳು ಅಂತಿಮವಾಗಿ ನವೆಂಬರ್ 9, 2019ರಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿತು. ಸತ್ಯಕ್ಕೆ ಜಯ ಸಿಕ್ಕಿತು. ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿತು. ರಾಮ ಜನ್ಮಭೂಮಿಯಲ್ಲಿ ಭವ್ಯ ಮಂದಿರ ನಿರ್ಮಾಣಕ್ಕೆ ಹಾದಿ ಸುಗಮವಾಯಿತು. ಇದು ಕೇವಲ ಒಂದು ಕಟ್ಟಡದ ನಿರ್ಮಾಣವಲ್ಲ, ಬದಲಿಗೆ ಭಾರತದ ಪರಂಪರೆ ಮತ್ತು ಸಂಸ್ಕೃತಿಗೆ ಮುನ್ನುಡಿಯಾಗಿತ್ತು. ಜನವರಿ 22, 2024 ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ದಿನವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದ ಪ್ರಾಣ ಪ್ರತಿಷ್ಠಾಪನೆ, ಕೃಷ್ಣಶಿಲೆಯಲ್ಲಿ ಕೆತ್ತಲ್ಪಟ್ಟ ಆ ಬಾಲರಾಮನ ಕಣ್ಣುಗಳಲ್ಲಿ ಕಂಡಂತಹ ದೈವಿಕ ತೇಜಸ್ಸು ಕೋಟಿ ಭಕ್ತರ ಮನದಲ್ಲಿ ಭಕ್ತಿಭಾವದ ಅಲೆಯ ಬಿಸಿ. ಶ್ರೀರಾಮನವಮಿಯ ಈ ಶುಭ ಸಮಯದಲ್ಲಿ ಅಯೋಧ್ಯೆಯ ರಾಮಲಲ್ಲ ತನ್ನ ಭಕ್ತರಿಗೆ ಅಭಯಹಸ್ತ ನೀಡ್ತಾ ಇದ್ರೆ, ಇತ್ತ ಅದೇ ಮುಹೂರ್ತದಲ್ಲಿ ನಮ್ಮ ಕರ್ನಾಟಕದ ಪವಿತ್ರ ಪುಣ್ಯಕ್ಷೇತ್ರ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀರಾಮನೂ ಸಹ ಕೋಟಿ ಕೋಟಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಅಂಜನಾದ್ರಿ ಬೆಟ್ಟದ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಅಶ್ವವೇಗ ನ್ಯೂಸ್ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರಿ ಅವರು. ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿ ರಾಮಚಂದ್ರ ಆರ್ ಆನವೇರಿ ಅವರ ನೇತೃತ್ವದಲ್ಲಿ ಶ್ರೀರಾಮನ ಭವ್ಯ ಮೂರ್ತಿಯನ್ನು ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಯಿತು. ಹನುಮಂತ ಜನಿಸಿದ ನಾಡಿನಲ್ಲಿ ತನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರ ನೆಲೆ ನಿಂತಿರುವುದು ಭಕ್ತರ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದೆ. ರಾಮ ಜನ್ಮಭೂಮಿ ಮತ್ತು ಹನುಮ ಜನ್ಮಭೂಮಿಗಳೆರಡು ಏಕಕಾಲದಲ್ಲಿ ರಾಮಮಯವಾಗುವ ಮೂಲಕ ಭಕ್ತರ ದಶಕಗಳ ಕನಸು ನನಸಾಗಿದೆ. ಅದರ ಹಿಂದಿನ ಶ್ರಮ ಹೇಗಿತ್ತು ನೋಡೋಣ ಸಣ್ಣ ಬ್ರೇಕ್ನ ನಂತರ.